ಭಾಗಂ ತತ್ತನೂಭಿಃ ವಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃತ್ತಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ನಾವು ಮುಂಡಕ ಉಪನಿಷತ್ತಿನ 3ನೇ ಮುಂಡಕದ ಪ್ರಥಮ ಖಂಡದ ಕೊನೆಯ ಮಂತ್ರದ ಅಭ್ಯಾಸ ಮಾಡ್ಬೇಕಾಗ್ಯದ. ಈ ಜ್ಞಾನದ ಮಹಿಮೆ ಹೇಳ್ತಾ ಇದ್ದಾರೆ. ಜ್ಞಾನಿಗಳಿಗೆ ಜಗತ್ತಿನಲ್ಲಿ ಏನು ಸ್ಥಾನಮಾನ ಕೊಟ್ಟಾರ ಹಿಂದ, ಆ ಮಹಿಮೆಯನ್ನ ಈ ಶ್ಲೋಕದಲ್ಲಿ ಹೇಳಿ, ಇದು 3ನೇ ಮುಂಡಕದ ಪ್ರಥಮ ಖಂಡದ ಕೊನೆಯ ಶ್ಲೋಕ. ಯಂ ಲೋಕಂ ಮನಸಾ ಸಂವಿಭಾತಿ ವಿಶುದ್ಧ ಸತ್ವ ಕಾಮಯತೆ ಯಾಂಶ್ಚ ಕಾಮಾನ್ ತಂ ಲೋಕಂ ಜಯತೆ ತಾಂಶ್ಚ ಕಾಮಾಂ ತಸ್ಮಾದ್ ಆತ್ಮಜ್ಞಂ ಹ್ಯರ್ಚಯೇತ್ ಭೂತಿ ಕಾಮ. ವಿಶುದ್ಧಿ ಸತ್ವದಿಂದ ಇದ್ದಾನ ಯಾರು? ಜ್ಞಾನಿ. ಅಂದ್ರ ಪಂಚ ಕ್ಲೇಶಗಳ ರಹಿತನಾದ ಆತ್ಮಜ್ಞಾನಿ. ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶ ರಹಿತ ಅಂತಃಕರಣವುಳ್ಳಂತಹ ವಿಶುದ್ಧ ಸತ್ವಾದಂತಹ ಯಾವದನ ಅವನು ಯಾವ ಲೋಕವನ್ನು ಅಂದ್ರ ಪಿತೃಲೋಕ ಬಯಸಿದರೆ ಪಿತೃಲೋಕ, ಬ್ರಹ್ಮಲೋಕ ಬಯಸಿದರೆ ಬ್ರಹ್ಮಲೋಕ, ವೈಕುಂಠ ಬಯಸಿದರೆ ವೈಕುಂಠ, ಕೈಲಾಸ ಬಯಸಿದರೆ ಕೈಲಾಸ, ಅಥವಾ ತನ್ನ ಸ್ವರೂಪದ ಜ್ಞಾನವನ್ನು ಬಯಸಿದ ಸ್ವರೂಪದ ಜ್ಞಾನ. ಅವ ಏನು ಬಯಸ್ತಾನೋ, ಮನಸ್ಸಿನಿಂದ ಸಂಕಲ್ಪಿಸುತ್ತಾನೋ, ಮನಸ್ಸಿನ ಏನ್ ಸಂಕಲ್ಪ ಮಾಡ್ತಾನೆ, ತನಗರಾಗಲಿ ಅಥವಾ ಇತರರಿಗೆ ಹಿಂಗಾಗ್ಲಿ ಅಂತ ಏನ್ ಸಂಕಲ್ಪ ಮಾಡ್ತಾನಲ್ಲ, ಮತ್ತು ಯಾವ ಕಾಮನೆಗಳನ್ನು ಬಯಸುತ್ತಾನೋ ಆಯಾ ಲೋಕಗಳನ್ನ, ಆಯಾ ಕಾಮನೆಗಳನ್ನು ಹೊಂದುತ್ತಾನೆ. ಅವನು ಹೊಂತಾನೆ, ಅವರಿಗೂ ಹೊಂದಿಸಿಕೊಡ್ತಾನೆ. ಆದುದರಿಂದ ಹೀಗಿರುವುದರಿಂದ ಜ್ಞಾನಿಯು ಸತ್ಯ ಸಂಕಲ್ಪನಾಗಿರುತ್ತಾನೆ. ಬಂದ್ ನೋಡ್ರಿ, ಮೊನ್ನೆ ಯಾರಾದ್ರು ನಾವು ಹಿಂಗ ಇಚ್ಛಾ ಮಾಡಿದ್ರೆ ಆಗ್ತಾವೇನ್ರಿ ಅಂತ ಕೇಳಿದ್ರಿ. ಜ್ಞಾನಿ ಇಚ್ಛಾ ಮಾಡಿದ್ರೆ ಆಗ್ತಾವ. ಮತ್ ನಾವ್ ಇಚ್ಛಾ ಮಾಡಿದ್ರು ಹಾಕವ. ಪುಣ್ಯ ಇರ್ಬೇಕು, ನಮ್ಮ ಅಕೌಂಟ್ನಾಗ ಪುಣ್ಯ ಇರ್ಬೇಕು. ಪುಣ್ಯ ಇದ್ರ ಕ್ಯಾಶ್ ಆಕೈತಿ, ಚೆಕ್. ಪುಣ್ಯ ಇಲ್ಲ ಅಂದ್ರೆ, ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಚೆಕ್ ಬೌನ್ಸ್ ಆಗ್ತದೆ. ಹೆಂಗೋ ಹಂಗಾಗ್ತದೆ. ಅವ ಪುಣ್ಯವಂತ ಅದಾನ. ಈಗ ವಿದ್ಯೆಯನ್ನು ಗಳಿಸಿದಾನ. ಈಗ ಪುಣ್ಯಶಾಲಿ ಅದಾನ. ಆದ್ರಿಂದ ಅವ ಸತ್ಯ ಸಂಕಲ್ಪ ಅದ. ಅವ ಏನ್ ಬಯಸ್ತಾನೆ ಎಲ್ಲವೂ ಕೈಗೂಡ್ತಾವ. ತನಗರ ಬಯಸ್ಲಿ ಅಥವಾ ಮತ್ತೊಬ್ಬರಿಗರ ಬಯಸ್ಲಿ, ಎರಡೂ ಕೈಗೂಡ್ತಾವ. ಹೀಗಿರುವುದರಿಂದ ವಿಭೂತಿಯನ್ನು ಬಯಸುವವರು ಭೂತಿ ಕಾಮ. ವಿಭೂತಿ ಬಯಸುವವರು ಅಂದ್ರೆ ಏನು? ಜೀವನದಾಗ ಏನಾದ್ರೂ ಯಶಸ್ಸು ಪಡಿಬೇಕು, ಹಣ ಪಡಿಬೇಕು, ಹೊಲ ಪಡಿಬೇಕು, ಮಕ್ಕಳು ಪಡಿಬೇಕು ಅಂತ ಇವೇನದಾವ, ಯಾರ ಅವ್ರು ಬೇಕಂತ ಅವ್ರ ಪಾದಕ್ಕೆ ಶರಣಾಗತರ ಹಾಕಾರ ಅಂತ ಆತ್ಮಜ್ಞಾನನ್ನು ಪೂಜಿಸಬೇಕು. ಅಂತ ಆತ್ಮಜ್ಞಾನಿಗಳನ್ನ ಪೂಜೆ ಮಾಡಿದ್ರೆ, ಆ ಅಂತಃಕರಣ ಉಳ್ಳಂತ ಆತ್ಮಜ್ಞಾನಿಗಳನ್ನ ಪಾದ ಪ್ರಕ್ಷಾಳನ, ಶುಶ್ರೂಷ, ನಮಸ್ಕಾರ, ಸೇವೆ ಅಂತದೇನಾರ ಮಾಡಿದ್ರೆ ಅವನ್ನೆಲ್ಲ ಪಡಿತಾರೆ. ನಮ್ಗೇನ್ ಬೇಕೋ ಅವನಿಂದ ಅವನು ಪಡಿತಾರ. ಸಿದ್ಧಾರೂಢಕ್ಕೆ ಬಹಳ ಮಂದಿ ಯಾಕೆ ಬರ್ತಾರ? ಸಿದ್ಧಾರೂಢ ಜ್ಞಾನಿಗಳಿದ್ರು, ಅಲ್ಲಿ ಬೇಡ್ಕೊಂಡ್ರೆ ನಮ್ಮ ಕೆಲಸಗಳು. ಅವ ಸತ್ಯ ಸಂಕಲ್ಪ ಅದಾನ ಸಿದ್ಧಾರೂಢ. ನಾವು ಹೋಗಿ ಅಲ್ಲಿ ಏನಾರ ಕೇಳ್ಕೊಂಡಿವ ಅಂದ್ರೆ ನಮ್ಮ ಲೌಕಿಕ ಆಸೆಗಳು ಈಡೇರ್ತಾವ. ಅದಕ್ಕ ನೋಡ್ರಿ, ಇಲ್ಲಿ ಮಠಕ್ಕ 1 ಲಕ್ಷ ಗಟ್ಟಲೆ ಮಂದಿ ಬಂದ್ರ ಆ ಲಕ್ಷಕ್ಕೆ ಒಬ್ರು ಮಂದಿ ಅಲ್ಲಿ ಒಳಗ್ ಬರ್ತಾರ. ಎಲ್ಲೇ ಸಂಸ್ಕೃತ ಪಾಠಶಾಲೆ ಶಾಸ್ತ್ರ ಕೇಳಾಕ. ಹೆಚ್ಚು ಮಂದಿ ಲಕ್ಷ ಎಲ್ಲದ ಅವರ ಏನ್ ಜ್ಞಾನಿಗಳು ಇರ್ತಾರಲ್ಲ, ಅವರ ಪಾದ ಪೋಷಣೆ ಮಾಡೋದು, ಪಾದ ಪ್ರಕ್ಷಾಳನೆ, ಶುಶ್ರೂಷಾದಿ, ನಮಸ್ಕಾರಗಳು. ಅಮಾವಾಸ್ಯೆಗೊಮ್ಮೆ ಬರ್ತಾರ, ಸೇವಾ ಮಾಡ್ತಿ ಹೋಗ್ತಾರ. ವರ್ಷಕ್ಕೊಮ್ಮೆ ಬರ್ತಾರ, ಜಾತ್ರೆ ಮಾಡಿ ಹೋಗ್ತಾರ. ಇದು
ಹೀಗಾಗಿ ಸಕ್ರಿಯ ಬೇಯಬೇಕಂತಾರ ಹೊರತು ಸಕ್ರಿಯ ಆಗಾಕ ಯಾರು ತಯಾರಿಲ್ಲ. ಇಷ್ಟ ಹೇಳ್ಬೇಕಾಗಿತ್ತು. ಇದು ಜ್ಞಾನಿಯ ಮಹಿಮೆಯನ್ನ ಈ ಶ್ಲೋಕದಲ್ಲಿ ಹೇಳಾಗತ್ತ. ಹಿಂಗೆಲ್ಲ ಆಗ್ತದೆ. In this mantra of this section, the Upanishad wants to glorify ಜ್ಞಾನಂ. ಜ್ಞಾನದ ಮಹಿಮೆಯನ್ನ ಈ ಶ್ಲೋಕ ಹೇಳ್ತದೆ. ಅದಕ್ಕೋಸ್ಕರವಾಗಿ ಉಪನಿಷತ್ತು ಜ್ಞಾನಿನ ಹೊಗಳಾಗತ್ತದ. ಹೆಂಗ್ ಹೊಗಳಾಗತ್ತದ ಅಂದ್ರ, ಇವ ಏನ ಜ್ಞಾನಿ ಜೀವ ಅದನಲ್ಲ, ಇವ ಈಶ್ವರನಿಗೆ ಸಮಾನ ಅದಾನ ಅಂತ ಹೊಗಳಬಹುದು. ವ್ಯವಹಾರದಾಗ ಅವ ಒಬ್ಬ ಜೀವ ಅಂತ ಅನಿಸಿಕೊಂಡ್ರು ಕೂಡ ಅವನ ಕಾರ್ಯಗಳು ಈಶ್ವರದ ಕಾರ್ಯಗಳಾಗಿರ್ತಾವು ಅಂತ ಇಲ್ಲಿ ಶ್ರುತಿ ಆ ಜ್ಞಾನಿಯನ್ನ ಹೊಗಳಾಗತ್ತ. ಅವ ಈಶ್ವರನೇ, ಸಗುಣ ಪರಮಾತ್ಮನೇ, ಮನುಷ್ಯ ರೂಪದಲ್ಲಿ ಸಗುಣ ಪರಮಾತ್ಮನೇ ಅನ್ನುವಷ್ಟು ಮಟ್ಟಿಗೆ ಅವನ್ನ ಇಲ್ಲಿ ಶ್ರುತಿ ಹೊಗಳ್ತಾ ಇದೆ. ಬಿಕಾಸ್ ಆಫ್ ದ ಸೆವರಲ್ ರೀಸನ್ಸ್. ಏನ್ ಕಾರಣ ಕೊಡ್ತಾರ ನೋಡಿ, ಒಂದೊಂದು ಹಲವಾರು ಕಾರಣಗಳದಾವ. ಏನ್ ಮಾಡ್ಯಾನವ? ತನ್ನನ್ನ ತಾನು ಬ್ರಹ್ಮ ಅಂತ ಗುರುತಿಸ್ಯಾನ. ಎರಡನೇದ್ ಏನ್ ಮಾಡ್ಯಾನವ? ಅವನ ಮನಸ್ಸಾಗಿರುವಂತ ಎಲ್ಲ ರಾಗ ದ್ವೇಷ ಅಭಿನಿವೇಶ, ಅವಿದ್ಯೆ ಅಸ್ಮಿತೆ, ರಾಗ ದ್ವೇಷ ಅಭಿನಿವೇಶ ಇವೆಲ್ಲ ದೋಷಗಳನ್ನ ಕಳ್ಕೊಂಡಿದ್ದಾನ. ಈಗ ಅವನ ಅಂತಃಕರಣ ಹೆಂಗಾಗ್ಯದ? ಸಾತ್ವಿಕ ಆಗ್ಯದ. ಆದ್ದರಿಂದ ಅವ ಈಗ ಭಗವಂತಗೆ ಬಹಳ ಸಮೀಪ ಆಗ್ಯಾನ, ಬಹಳ ಸಮೀಪ ಆಗ್ಯಾನ. ಆ ಸಮೀಪ ಆಗ್ಲಿಕ್ಕೆ, ಭಗವಂತಗೆ ಸಮೀಪ ಆಗ ಕಾರಣ ಏನು ಅಂದ್ರ, ಅವ ತನ್ನನ್ನ ತಾನು ಗುರುತಿಸ್ಯಾನ. ಅಹಂ ಬ್ರಹ್ಮ ಅಸ್ಮಿ ಅನ್ನುವಂಥದ್ರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ ಅವನಿಗೆ, ಜ್ಞಾನಿಗೆ. ಈ ಒಂದು ಜ್ಞಾನದಿಂದ ಅವ ಭಗವಂತಗೆ ಬಹಳ ಹತ್ರ ಆಗಿದ್ದಾನ. ಇನ್ನೊಂದು ಏನ್ ಕಾರಣ ಅಂದ್ರ, ಅವ ತನ್ನಲ್ಲಿ ಆ ಭಗವಂತನ ಆಹ್ವಾನ ಮಾಡ್ಕೊಳ್ಳೋಣ. ಯಾವಾಗ್ಲೂ ನನ್ನಲ್ಲಿ ಅದಾನಪ್ಪ ಭಗವಂತ ಅನ್ನುವಂತಹದ್ದು ಜ್ಞಾನ ಅವಂಗಾಗ್ಯದ. ಆದ್ರಿಂದ ಜ್ಞಾನಿ ಈಗ ಏನಾಗ್ಯಾರ, ಎಲ್ಲ ಯಾವಾಗ್ಲೂ ಅಲ್ಲಿ ಪರಮಾತ್ಮ ಅದಾನ ಅವನಲ್ಲಿ ಅಂದ್ರ ಅವನ ಶರೀರವೇ ಏನಾಗ್ಯದ? ಗುಡಿ ಆಗ್ಯದ. ಅವನ ಹೃದಯ ಏನಾಗ್ಯದ ಅಂದ್ರ ಗರ್ಭಗುಡಿ ಆಗ್ಯದ. ಆ ಗರ್ಭಗುಡಿಯಲ್ಲಿ ಪರಮಾತ್ಮನ ವಾಸ ಸದಾ ಇದೆ. ಆದ್ದರಿಂದ ನಮ್ಮ ಒಂದು ಪರಂಪರೆಯಲ್ಲಿ ಅಂತ ಜ್ಞಾನಿಗಳಿಗೆ ನಾವು ಪೂಜೆಯನ್ನು ಸಲ್ಲಿಸ್ತೇವೆ, ಗೌರವ ಕೊಡ್ತೇವೆ. ಏನಪ್ಪಾ ಅಂದ್ರ ಭಗವಂತಗೂ ಇವಂಗೂ ಏನು ವ್ಯತ್ಯಾಸ ಇಲ್ಲ ಅನ್ನುವಂತ ಭಾವವನ್ನ ಮಾಡ್ತೇವೆ. ಆದ್ದರಿಂದ ಶಂಕರಾಚಾರ್ಯ ಮತ್ತು ಉಳಿದ ಆಚಾರ್ಯರು ಹೇಳ್ತಾರ, ಅವೆಲ್ಲ ಏನ್ ಮಾಡ್ಯಾರ? ಗುಡಿ ಕಟ್ಟಾರಲ್ಲ. ಅಂಡ್ ನಾಟ್ ಓನ್ಲಿ ದ್ಯಾಟ್, by worshipping ಜ್ಞಾನಿ one can get as much punyam as worshipping ಈಶ್ವರ. ಆ ಜ್ಞಾನಿಗಳನ್ನ ಪೂಜೆ ಮಾಡುವುದರಿಂದ ಆ ಈಶ್ವರನ ಪೂಜೆ ಮಾಡಿದಷ್ಟೇ ಫಲನೇ ಬರ್ತದ. ಈಶ್ವರ ಪೂಜಾ, ಜ್ಞಾನಿ ಪೂಜಾ ವಿಲ್ ಗಿವ್ ಸೇಮ್ ರಿಸಲ್ಟ್. ಆ ಭಗವಂತನ ಆರಾಧನೆ ಮಾಡುವಾಗ್ಲಿ, ಈ ಗುರುವಿನ ಆರಾಧನೆ ಮಾಡುವಾಗ್ಲಿ ಎರಡು ಫಲ ಒಂದೇ ಕೊಡ್ತವೆ. ಆದ್ರಿಂದ ಇನ್ನು 13ನೇ ಅಧ್ಯಾಯದೊಳಗೆ ಕೃಷ್ಣ ಏನ್ ಹೇಳ್ತಾನ, ಆಚಾರ್ಯ ಉಪಾಸನಂ ಈಸ್ ಒನ್ ಆಫ್ ದ ವ್ಯಾಲ್ಯೂಸ್. ಆಚಾರ್ಯರು ಯಾರದಾರಲ್ಲ ಅವರ ಆರಾಧನೆ ಮಾಡ್ಬೇಕು. ಇದು ಕೂಡ ಒಂದು ಒಳ್ಳೆಯ ನಡತೆ, ನಾವು ಅಳವಡಿಸಿಕೊಳ್ಳಬೇಕಾದ ನಡತೆ. ಎಲ್ಲರ ಜ್ಞಾನಿಗಳು ಅದಾರಂದ್ರ ಅವರ ಸೇವೆಯನ್ನ ಮಾಡ್ಬೇಕು. ನಾವು ದೊಡ್ಡಪ್ಸರ ಒಮ್ಮೆ ಇದಕ್ ಹೋಗಿದ್ವಿ, ಪ್ರವಾಸಕ್ಕೆ. ಎಲ್ಲೇ ಪ್ರವಾಸ ಅಂದ್ರ ಇದಕ್ ಹೋಗಿದ್ವಿ, ಕನ್ಯಾಕುಮಾರಿ. ಕನ್ಯಾಕುಮಾರಿಗೆ ಹೋದಾಗ ಅಲ್ಲಿ ಯಾವುದೋ ಒಂದು ಊರ್ ನೆನಪಿಲ್ಲ, ಅಲ್ಲಿ ಒಬ್ಬ ಜ್ಞಾನಿ ಕೂತಿದ್ದ, ಭಿಕ್ಷೆ ಬಿಡ್ಕೋ ಅಂತ ಕೂತಿದ್ದ. ನಾವು ನೆನಪೈತೆ ನೋಡ ಸರ, ಯಾವ ಊರದು? ಅಲ್ಲಿ ಹೋಟೆಲ್ ಸಮೀಪನೇ ರೀ ಅದ, ಕನ್ಯಾಕುಮಾರಿ ಹತ್ತರನ. ಅಲ್ಲಿ ಒಂದ್ ಯಾವ್ದೋ ಒಂದು ದೇವಸ್ಥಾನಕ್ ಹೋದಾಗ ನೋಡ್ರಿ, ಹೊಳಿ ಬರುವಾಗ ಹೋಗಿದ್ವಿ. ಯಾವ ಊರು ನೆನಪು? ತಿರುಚನಾಪಳ್ಳಿ ಏನೋ ಐತ್ ನೋಡ್ರಿ ಅಲ್ಲಿ. ತಿರುಚನಾಪಳ್ಳಿ ಇರ್ಬೇಕೇನ್ರ? ಹೌದು.
ಅವ ಏನಿದ್ದ ಅಂದ್ರ ಜ್ಞಾನಿ ಅಂತ ಗುರುತಿಸಕ್ ಬರುವಂಗನೇ ಇದ್ದಿದ್ದಿಲ್ಲ ಅವ. ಅಲ್ಲೆಲ್ಲಾ ಕೇಳಿದ್ವಿ, ಮಂದಿ ಅನ್ನಕತ್ತಿದ್ರು, ಇಲ್ಲ ಅವ ಜ್ಞಾನಿ ಅದಲ್ಲ ಅಂದ್ರೆ ನಾವು ಹೋಗಿ ಇಳಿದ ಅವ ನಮಸ್ಕಾರ ಮಾಡಿ ನಮ್ದು ಏನ್ ಕಾಣಿಕೆ ಕೊಡ್ಬೇಕು ಕಾಣಿಕೆ ಕೊಟ್ಟು ಬಂದ್ವಿ. ಗೊತ್ತಾಗೋದಿಲ್ರಿ ಅವ್ರು ಹೆಂಗ ಇರ್ತಾರ ಜ್ಞಾನಿಗಳು ಅಂತ ಹೇಳಕ್ ಆಗೋದಿಲ್ಲ. ಆದ್ರಿಂದ ಆಚಾರ ಉಪಾಸನ ಅನ್ನುವಂಥದ್ದು ಒಂದು ನಡತೆ, ಒಂದು ಒಳ್ಳೆಯ ನಡತೆ ನಾವು ಅಳವಡಿಸ್ಕೋಬೇಕು ಅನ್ನುವಂತ ಮಾತನ್ನ 13ನೇ ಅಧ್ಯಾಯದಾಗ ಭಗವಂತ ಹೇಳವದ. ಇನ್ನು ಮುಂದೆ ಉಪನಿಷತ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತದ, ಹೇಳ್ತದ, ಬಿಕಾಸ್ ಆಫ್ ದಿಸ್ ಪ್ಯೂರಿಟಿ ಆಫ್ ದ ಮೈಂಡ್ ವಾಟ್ ಎವರ್ ಸಂಕಲ್ಪ ಜ್ಞಾನಿ ಮೇಕ್ಸ್ ಸಿನ್ಸಿಯರ್ಲಿ ದಟ್ ಸಂಕಲ್ಪ ವಿಲ್ ಕಮ್ ಟ್ರೂ. ಆ ಜ್ಞಾನಿ ಏನ್ ಸಂಕಲ್ಪ ಮಾಡ್ತಾನ ಅವು ನಿಜವಾಗಿ ಘಟನೆ ಜರುಗಿ ಬಿಡ್ತಾವ. ಆ ಘಟನೆ ಜರಗಲಿಕ್ಕೆ ಕಾರಣ ಏನಂದ್ರ ಆ ಜ್ಞಾನಿದು ಸಂಕಲ್ಪವೇ ಕಾರಣ. ಆ ಜ್ಞಾನಿ ಸಂಕಲ್ಪ ಇಲ್ಲ ಅಂದ್ರ ಅವು ಆಗ್ತಿದ್ವೋ ಇಲ್ಲೋ, ಆಗ್ತಿದ್ದಿಲ್ಲ ಅಂತ ತಿಳ್ಕೊಬೇಕು. ಅವನ ಸಂಕಲ್ಪ ಇರೋದ್ರಿಂದ, ಅವ ಸತ್ಯ ಸಂಕಲ್ಪ ಇರೋದ್ರಿಂದ ಅವ ಏನ್ ಸಂಕಲ್ಪ ಮಾಡ್ತಾನ ಅವೆಲ್ಲವೂ ಕೂಡ ಆಗ್ತಾವೆ. Because one of the description of Ishvara is ಸತ್ಯಕಾಮ, ಸತ್ಯ ಸಂಕಲ್ಪ. ಅವಾಗ ಏನಂತೀವಿ ಅಂತ ಜ್ಞಾನಿಗೆ ಸತ್ಯಕಾಮ, ಸತ್ಯ ಸಂಕಲ್ಪ. ಸತ್ಯಕಾಮ ಅಂದ್ರ ಬಯಸಿದ್ದಾಗ್ತದ, ಸತ್ಯ ಸಂಕಲ್ಪ ಅಂದ್ರ ಏನು ಸಂಕಲ್ಪ ಮಾಡ್ತಾನ ಮನಸ್ಸಿನಾಗ ಅದು ಕೈಗೂಡ್ತದೆ. ಇನ್ನು ಚಾಂದೋಗ್ಯ ಉಪನಿಷತ್ 8th ಚಾಪ್ಟರ್ ಪ್ರಜಾಪತಿ ವಿದ್ಯಾ ಈಶ್ವರಾಜ್ 8 ಗ್ಲೋರೀಸ್. ಇನ್ನು ಒಂದು ದೊಡ್ಡ ಉಪನಿಷತ್ ಅದ ಚಾಂದೋಗ್ಯ ಉಪನಿಷತ್ತು, ಸಾಮವೇದದಲ್ಲಿ ಬರುವಂತ ಚಾಂದೋಗ್ಯ ಉಪನಿಷತ್ತು. ಅದನ್ನು ಕೂಡ ನಾವು ಅಭ್ಯಾಸ ಮಾಡೋದಿವಿ. ಅದ್ರಾಗ 8ನೇ ಅಧ್ಯಾಯದಲ್ಲಿ ಪ್ರಜಾಪತಿ ವಿದ್ಯಾ ಅಂತ ಬರ್ತದ. ಅದರಲ್ಲಿ ಪರಮಾತ್ಮನ 8 ವಿಭೂತಿಗಳನ್ನು ಹೇಳ್ತಾರ. ಅವು 8 ವಿಭೂತಿಗಳು ಯಾವುವು ಅಂದ್ರೆ ಅಷ್ಟ ಗುಣ ವಿಶಿಷ್ಟ ಈಶ್ವರ. ಅದ್ರಾಗ ಒಂದು ಈಶ್ವರನ ಒಂದು ಮಹಿಮೆ ವಿಭೂತಿ ಏನಂದ್ರ ಸತ್ಯ ಸಂಕಲ್ಪ. ಫಾರ್ ಜ್ಞಾನಿ ಆಲ್ಸೋ. ಅದು ಏನು ಈಶ್ವರನ ಅಲ್ಲಿ ಇದೆ ಅದು ಜ್ಞಾನಿಯಲ್ಲಿಯೂ ಕೂಡ ಇರುತ್ತದೆ. ವಾಟ್ ಎವರ್ ಈ ವಿಶೇಷ ವಿಲ್ ಕಮ್ ಟ್ರೂ. ಅವ ಏನು ಸಂಕಲ್ಪ ಮಾಡ್ತಾನ ಆ ಸಂಕಲ್ಪ ಮೈಗೂಡ್ತದೆ. ನಾನು ಆರ್ಷ ವಿದ್ಯಾಪೀಠಕ್ಕೆ 1993ನೇ ಇಸ್ವಿಗೆ ಪ್ರವೇಶ ಆದೆ. ಹುಬ್ಬಳ್ಳಿಗೆ ಬಂದಾತು. ಹಾವೇರಿ ಹತ್ರ ಸಂಗೂರು ಮತ್ತು ಹಾವೇರಿ ಹತ್ರ ಹಾವನೂರಾಗ ಒಂದು 10 ವರ್ಷ ಸರ್ವಿಸ್ ಮಾಡಿ ನಾವು ನಮ್ಮ ಮನೆಯವರಿಗೆ ಟ್ರಾನ್ಸ್ಫರ್ ಮಾಡ್ಸ್ಕೊಂಡು ಇಬ್ರು ಹುಬ್ಬಳ್ಳಿಗೆ ಬಂದು ಸೇರಿದ್ವಿ. ಅವಾಗ ಆರ್ಷ ವಿದ್ಯಾಪೀಠಕ್ಕೆ ನಾನು ಪ್ರವೇಶ ಆದೆ. ಅವಾಗ ಗುರುಗಳು ನಮಗೆ ತತ್ವಬೋಧ, ಭಗವದ್ಗೀತೆ, ಉಪನಿಷತ್ತು, ಬ್ರಹ್ಮಸೂತ್ರ ಹೇಳಾಕ ಪ್ರಾರಂಭ ಮಾಡಿದ್ರು. ತಿಂಗಳಿಗೊಮ್ಮೆ ಅವ್ರನ್ನ ಮನೆಗೆ ಪ್ರಸಾದಕ್ಕೆ ಕರೆದು ನನ್ನ ಕೈಲಿ ಆದಷ್ಟು ದಕ್ಷಿಣ ಕೊಟ್ಟು ಪಾದ ಪೂಜೆ ಮಾಡಿ ಅವ್ರಿಗೆ ಊಟ ಮಾಡಿಸಿ ಪ್ರಸಾದ ವ್ಯವಸ್ಥೆ ಮಾಡಿಸಿ ಕಳಿಸ್ತಿದ್ದೆ. ನಮ್ಮ 94ನೇ ಇಸ್ವಿಯಾಗ ನನ್ನ ಮಗ ಹುಟ್ಟಿದ. 3 ಮಂದಿ ಹೆಣ್ಮಕ್ಳು. ನನ್ನ ಮಗ ಹುಟ್ಟಿದ. ನನ್ನ ಮಗ 3 ಹೆಣ್ಮಕ್ಳಾದ್ಮೇಲೆ 4ನೇ ಗಂಡ ಮಗ ಹುಟ್ಟಿದ. ಅವ್ರು ಒಂದ್ಸಲ ಒಂದ್ ವರ್ಷ ಇರ್ಬೇಕು ಅಂದಿರಿ, ಏನ್ 1.5 ವರ್ಷ ಹೋಗಿತ್ತು. ನನ್ಗೆ ಅಷ್ಟು ಲಕ್ಷ ಉಳಿದಿಲ್ಲ. ಅವ್ರು ಬಂದಾಗ ಅವ್ರ ಹತ್ರ ಹೋಗಿ ಕುಂತ ನನ್ ಮಗ. ಅವ್ರು ಏನಂದ್ರು ನನಗ, ಇವ್ರು ಏನಂತ ಆಶೀರ್ವಾದ ಮಾಡ್ಲಿ ಅಂತ ಕೇಳಿದ್ರು. ನಾವು ಜ್ಞಾನಿಗಳು. ಅವ್ರ ಹೆಸರು ಚಿತ್ರಪ್ರಕಾಶಾನಂದ ಸರಸ್ವತಿ ಅಂತ. ಇವು ಅದಾರ. ಅವರು ಬೆಳಗಾವ್ ಮತ್ತು ಪೂನಾಕ ಆರ್ಷ ವಿದ್ಯಾಪೀಠ ಕೆಲಸ ಮಾಡ್ತಾರ. ಬೆಳಗಾವ್ದಾಗ ಆರ್ಷ ವಿದ್ಯಾಪೀಠ ಹೇಳ್ತವ್ರೆ. ಈಗ ಅವ್ರಿಗೆ ಸುಮಾರು 50 ವರ್ಷ ಇರ್ಬೇಕು. ಅವಾಗ ಬಹಳ ಸಣ್ಣ ವಯಸ್ಸು, ನನಗಿಂತ ಚಿಕ್ಕವ್ರ ವಯಸ್ಸಿನಲ್ಲಿ. ಆದ್ರ ಅನುಭವದಲ್ಲಿ ಜ್ಞಾನಿಗಳು. ಏನಂತ ಆಶೀರ್ವಾದ ಮಾಡ್ಲಿ ಅಂದ್ರು. ನೋಡ್ರಪ್ಪ, ನೀವ್ ಏನ್ ಮಾಡ್ತೀರಿ ಇನ್ನೂ ಬಿಟ್ಟಿತ್ತು ಒಂದೇ. ಕನ್ನಡ ಬರ್ತಿದ್ದಿಲ್ಲ ಅವಾಗ ಅವ್ರಿಗೆ, ಇಂಗ್ಲಿಷ್, ಮರಾಠಿ, ಹಿಂದಿ ಬರ್ತಿತ್ತು. ವಾಟ್ ಯು ವಾಂಟ್ ಟು ಬ್ಲೆಸ್ ಹಿಮ್, ಯು ಕ್ಯಾನ್ ಬ್ಲೆಸ್ ಹಿಮ್ ಅಂದೆ. ಅವಾಗ ಅವ್ರು ಕೇಳಿದ್ರು,
shall I bless him to become a ಸನ್ಯಾಸಿ ಅಂದ್ರು. ಓ ಮೈ ಗಾಡ್ ಅಂತ, ನಿಮ್ ಮಗ ಸನ್ಯಾಸಿ ಆದ್ಮೇಲೆ ಆಶೀರ್ವಾದ ಮಾಡ್ಲಿ ಏನು ಅಂತ ಕೇಳಿದ್ರು. ಎಂತ ಒಂದು ಬಂಗಾರದಂತ ಅವಕಾಶ ಸಿಕ್ಕಿತ್ತು, ಅದನ್ನು ನಾವು ಉಪಯೋಗ ಮಾಡ್ಕೊಳ್ಳಿಲ್ಲ. ಎಂತ ಮೂರ್ಖ ಇದ್ದೆ ಅಂದ್ರೆ 94ನೇ ಇಸ್ವಿ ಒಳಗ ಜನಸಾಮಾನ್ಯ ಅಂತ ನಾನು ಒಬ್ಬ ಮೂರ್ಖನೇ ಇದ್ದೆ ಅಂತ. ಶಾಸ್ತ್ರ ಕೇಳ್ತಾ 1.5 ವರ್ಷ 2 ವರ್ಷ ಆಗಿತ್ತು, ಆದ್ರೂ ಕೂಡ ಇನ್ನೂ ಏನ್ ಆಗಿದ್ರು. ಸ್ವಾಮೀಜಿ ಈಸ್ ದ ಓನ್ಲಿ ಸನ್ ಫಾರ್ ಮೀ, ಐ ಡೋಂಟ್ ವಾಂಟ್ ಹಿಮ್ ಟು ಬಿಕಮ್ ಎ ಸನ್ಯಾಸಿ ಅಂದ್ಬಿಟ್ಟೆ ನಾನು. ಏನಂದೆ ನಾನು, ಅಪೂರ ನನ್ಗೆ ಒಬ್ಬ ಮಗ 3 ಮಂದಿ ಹೆಣ್ಮಕ್ಳ ಮ್ಯಾಗ ಹುಟ್ಟಾನ, ಅವ ಸನ್ಯಾಸಿ ಆದ್ರೆ ನನ್ನ ಪಾಡು ಏನು ಅಂದೆ. ಮತ್ ಏನಂತ ಆಶೀರ್ವಾದ ಮಾಡ್ಲಿ ಅಂದ್ರೆ, ಏನಂತ ಆಶೀರ್ವಾದ ಮಾಡ್ತೀರಿ ನೋಡ್ರಿ ನೀವ ಮಾಡ್ರಿ ಅಂತ ಹೇಳಿದ್ದೆ. ಏನ್ ಮಾಡಿದ್ರು ಅವ್ರಿಗೆ ಗೊತ್ತು. ಅವ ಇವತ್ತು ಡಾಕ್ಟರ್ ಆಗ್ಯಾನ. He has become a doctor now. He completed MBBS in Hubli and he completed his PhD in Safdarjung Hospital, Delhi, and now he is doing super specialty EM in AIMS, Delhi. ಇನ್ನೊಂದು ವರ್ಷ ಇದೆ, 29 ವರ್ಷ ಈಗ. ಈಗ ನೋಡ್ರಿ, ಅವರು ನನಗ ತಾವಾಗಲೇ ಕೇಳ್ಯಾರ. ನಾನು ಆಯ್ತ್ರಿಪ್ಪ, ಅದಕ್ಕಿಂತ ದೊಡ್ಡದ್ ಯಾವ್ದೈತಿ, ಸನ್ಯಾಸಿ ಆಗೋಕ್ಕಿಂತ ದೊಡ್ಡದ್ ಯಾವ್ದೈತಿ ಅನ್ನೋದು ನಮಗ್ ಗೊತ್ತಿಲ್ಲ. ಇರೋ ಒಬ್ಬ ಮಗ ನನಗಿಲ್ದಂಗ ಹಾಕಲ್ಲ ಅಂತಿಕೊಂಡು ನಾ ಬ್ಯಾಡ ಅಂದ್ಬಿಟ್ಟೆ. ಅವರು ಸತ್ಯ ಸಂಕಲ್ಪ ಇರ್ತದ, ಸತ್ಯ ಕಾಮರ್ ಇರ್ತಾರ ಅವರು. ಅಂತ ಒಂದು ಅವಕಾಶ ಸಿಕ್ಕಾಗ ನೋಡ್ರಿ ಅದಕ್ಕೆ ಅಡಗಡೆ ಮಾಡಿದವ ನಾನೇ. ಇದು ನನ್ನ ಜೀವನದಲ್ಲಿ ಆದಂತ ಉದಾಹರಣೆಗಳ, ನಿಮ್ಮ ಜೀವನದಲ್ಲಿ ಆದಂತ ಉದಾಹರಣೆಗಳ ನೀವು ಹೇಳ್ಬಹುದು. ಯಾವಾಗಲೂ ಅಂದ್ರೆ ಇಂಥವೆಲ್ಲ ಆಗ್ತಾವ. ಗುರುವಿನ ಸಾನ್ನಿಧ್ಯ ಇರ್ಬೇಕು. ಶಾಸ್ತ್ರ ಕೇಳಿದ್ವಿ, ಬಂದ್ವಿ, ನಮ್ಮ ಮನೆಯಾಗಿದ್ವಿ ಆಗದಲ್ಲ. ಗುರುವಿನೊಂದಿಗೆ ನಿಕಟ ಸಂಪರ್ಕ ಇರ್ಬೇಕು. The glory is there for a jnani also. Therefore, whatever he wishes, it will come true. Then we will think it will be very nice to become a jnani. I have been wanting to purchase a house in the middle of Chennai, but they say it is 5 crores. How to buy? Let me become jnani. Okay? ಅಂತಾನೊಬ್ಬ ಬಾಳ ಚಲೋ ಆಗ್ಬಿಡ್ರಿ. ಹಂಗಾರೆ ಹಿಂಗ ಸತ್ಯ ಸಂಕಲ್ಪ ಸತ್ಯ ಕಾಮ ಅದಾನಂದ್ರ, ನಾನು ಚೆನ್ನೈದೊಳಗೆ ಅಪೂರ್ವ ಚೆನ್ನೈದಾಗ ಅದ ಈಗ ಸದ್ಯ. ನಾ ಚೆನ್ನೈದಾಗ ಒಂದು ಕೇಂದ್ರೀಕೃತ ಪ್ರದೇಶದೊಳಗ ಮಾರ್ಕೆಟಿಗೆ ಹತ್ರ ಒಂದು ಸೈಟ್ ಅಂತ ಒಂದು ಬಿಲ್ಡಿಂಗ್ ಖರೀದಿ ಮಾಡ್ಬೇಕು. ಆ ಬಿಲ್ಡಿಂಗ್ 5 ಕೋಟಿ ಹೇಳಾಕತ್ತಾರ. ಹಂಗಾರೆ ನಾ ಜ್ಞಾನಿ ಆಗಿಬಿಡ್ತೀನಿ ಅಂತೀರೇನೋ ಅಂತ ಆಶೆ ಮಾಡಾಕ. ಹುಚ್ಚು ಬಿಡ್ತು ಅಂದ್ರೆ ಅವಾಗ ಕೇಳೋದಿಲ್ಲ. ಹಿಂಗೈತ ಪಂಚದಶಿಕಾರ ವಿದ್ಯಾರಣ್ಯರಿಗೆ ಆ ದೇವಿಗೆ ಆರಾಧನೆ ಮಾಡಿ ನನಗೆ ಅದು ಕೊಡು ಇದು ಕೊಡು ಅಂತ ಕೇಳಿದಾಗಿ ಕೊಡ್ಲಿಲ್ಲ. ಮುಂದಾಕಿ ಬೆನ್ನ ಹತ್ತಿ ನಿಮ್ಗೆ ಏನ್ ಬೇಕು ತಗೋಲ್ಲ, ಇವ್ರು ಕೇಳಲಿಲ್ಲ. ನನಗೆ ಬೇಡ, ಅವಾಗ ಬೇಕಾಗಿತ್ತು ಕೇಳಿದೆ, ಅವಾಗ ಕೊಟ್ಟಿಲ್ಲ, ಈಗೇನ್ ಮಾಡ್ಲಿ ಅಂದ್ರು. ಹಿಂಗ ಅಂದ್ರೆ ನಾವು ಬಯಸಿದಾಗ ನಾವು ಸಿಗುದಿಲ್ಲ, ನಾವು ಸಿಕ್ಕಾಗ ನಾವು ಬೇಡ ಅನಿಸ್ತಾವ. Once a person becomes a jnani, he will become a satya sankalpa, all right, but he will never have a sankalpa for himself because he would have deserved aham purna brahmasmi. ಸಂಕಲ್ಪ ಮಾಡೋದಿಲ್ಲ ಅಂತಾರ. ಅವ ತನಗಾಗಿ ಏನು ಸಂಕಲ್ಪ ಮಾಡೋದಿಲ್ಲ. ಯಾಕಂದ್ರೆ ಅವ ತಾನಿಗೆ ಪೂರ್ಣ ಆಗಿಬಿಟ್ಟೇನಿ ಅನ್ನುವಂತ ಭಾವದ. ಆ ಆತ್ಮ ಸ್ವರೂಪ ಪೂರ್ಣದ, ಆ ಆತ್ಮ ಸ್ವರೂಪವೇ ನಾನು ಅದೇನಿ, ಆದ್ದರಿಂದ ನಾನು ಪೂರ್ಣ ಅದೇನಿ. ನನ್ನ ಪೂರ್ಣತೆ ಹೆಂಗದ ಅಂದ್ರೆ ಅದರಲ್ಲಿ ಏನಾದ್ರೂ ಹಾಕಿ ಅದು ಪೂರ್ಣ ಆಗೋದಿಲ್ಲ, ಅದರಿಂದ ಏನಾದ್ರೂ ತೆಗೆದ್ರೆ ಅದು ಅಪೂರ್ಣ ಆಗುದಿಲ್ಲ. ಸಮುದ್ರದಂತೆ ಯಾವಾಗ್ಲೂ ಪೂರ್ಣ ಇರ್ತದೆ. ಆದ್ರಿಂದ ಅವ ತನಗಾಗಿ ಏನನ್ನು ಬಯಸುವುದಿಲ್ಲ. ಅಂಡ್ ಸೊ ಎವ್ರಿಥಿಂಗ್ ಈಸ್ ಆಲ್ರೆಡಿ ಮೈನ್. ಇನ್ನೊಂದು ಇರ್ತದ ನಮ್ ವಿಚಾರ, ಇದೇನು ಸೃಷ್ಟಿಯೊಳಗೆ ಪರಮಾತ್ಮ ಸೃಷ್ಟಿ ಮಾಡ್ಯಾನ, ಇದೆಲ್ಲ ನಂದು ಅಂತ ನಾವು, ಇದೆಲ್ಲ ನನ್ನದೇ. ನಾವೆಲ್ಲರೂ ಭೂಮಿ ಮಾಡುವಂತ ಈ ಪ್ರಪಂಚ ನನ್ನದು ಅನ್ನುವಂತ ಭಾವ ಅವಂದ. ಅವ ಏನ್ ಬಯಸ್ಬೇಕ್ರಿ, ಅವಂದ ಅದು ಎಲ್ಲ ಅಂತಾರೆ. So we have discovered aham purna brahmasmi and everything is already mine. Hence, a jnani will have satya sankalpavatvam.
ಬಟ್ ಜ್ಞಾನಿ ವಿಲ್ ನಾಟ್ ಹ್ಯಾವ್ ಎನಿ ಪರ್ಸನಲ್ ಡಿಸೈರ್. ಅವ ವೈಯಕ್ತಿಕವಾದಂತ ಯಾವ ಆಸೆ ಆಕಾಂಕ್ಷೆಗಳು ಇರುವುದಿಲ್ಲ. ಇದರಿಂದ ಭಗವಾನ್ ಆಫರ್ಸ್, ಜ್ಞಾನಿ ವಿಲ್ ಸೇ ನೋ. ಭಗವಂತ ಹಿಡಿ ಅಂತ ಕೊಡಾಕ್ ಬಂದ್ರು ಜ್ಞಾನಿ ಒಲ್ಲೆ ಅಂತಾನ. ಯಾಕೆ? even a serious spiritual speaker will not have any worldly desire. ಯಾಕೆ ಅವ್ರ ಸುದ್ದಿ ಯಾಕ್ರಿ, ಜ್ಞಾನಿ ಮಠ ಯಾಕೆ ಹೋಗ್ಕಿರಿ? ನಮ್ಮಲ್ಲೇ ಒಳ್ಳೆ ಸಾಧಕರು ಯಾರ ಇದ್ರಂದ್ರ ಇಷ್ಟ ಮಂದಿ ಒಳಗ ಭಗವಂತ ಏನಾರ ಕೊಡ್ತೀನಿ ಅಂದ್ರ ಬ್ಯಾಡಪ್ಪ ಎಲ್ಲ ಕೊಟ್ಟಿ ಅನ್ನೋರು ನಮ್ಮಲ್ಲಿ ಶಿಷ್ಯರ ಅದಾರ. ಇನ್ನ ಅವ ಗುರು ಸಾಧಕ ಅದಾನ, ಅವ ಯಾಕೆ ಬಯಸ್ತಾನೆ ಅಂತ ಅಪ್ಪವರು ಅತಿರೇಕ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ಕಠೋಪನಿಷತ್ ನಚಿಕೇತ ವಾಸ್ ಆಫರ್ಡ್ ಸೋ ಮೆನಿ ವರ್ಲ್ಡ್ಲಿ ಥಿಂಗ್ಸ್. ನಾವ್ ಇನ್ನೂ ಒಂದು ಉಪನಿಷತ್ತರ ಅಭ್ಯಾಸ ಮಾಡೋದೇವಿ. ನಚಿಕೇತ ಮತ್ತು ಯಮರಾಜ ಗುರು ಶಿಷ್ಯರಿರುವಂತಹ ಒಂದು ಉಪನಿಷತ್ತು ಕಠೋಪನಿಷತ್. ಆ ಕಠೋಪನಿಷತ್ತಲ್ಲಿ ಗುರುವಾದಂತಹ ಯಮರಾಜ ಶಿಷ್ಯನಾದಂತಹ ನಚಿಕೇತಗ ಇದೇನ್ ಬೇಕು ಎಲ್ಲ ಕೇಳು, ನಿನ್ನ ಮಕ್ಕಳು ಮೊಮ್ಮಕ್ಕಳು ಸದಾ ಕಾಣುವಷ್ಟು ಆಯುಷ್ಯ ಕೊಡ್ತೀನಿ, ಐಶ್ವರ್ಯ ಕೊಡ್ತೀನಿ, ರಾಜ್ಯ ಕಾರಭಾರ ಕೊಡ್ತೀನಿ, ಕೇಳು, ಇದನ್ನೇನ್ ಮಾಡ್ತೀನಿ, ಬ್ರಹ್ಮ ವಿದ್ಯಾ ಇದನ್ನ ತಗೊಂಡು ಏನ್ ಮಾಡ್ತೀನಿ ತಮ್ಮ ನೀ ಸಣ್ಣವಧಿ ಅಂತಾರ. ಅಂತಾರ. I do not want anything. I don't want any of those. So when a seeker himself doesn't have worldly desires, what about a ಜ್ಞಾನಿ? ಅಂದ್ರೆ ನಚಿಕೇತ ಅನ್ನುವಂತ 8 ವರ್ಷದ ಹುಡುಗ ಬಾಲಕನಿಗೇನ ಅವಿಗೆ ಯಾವುದು ಆಶೆ ಇಲ್ಲ, ಲೌಕಿಕ ಆಶೆ ಇಲ್ಲ. ಇನ್ನು ಯಮರಾಜಿಗೆ ಇರ್ತದ, ಅವನ ಗುರುವಿಗೆ ಸಾಧ್ಯನೇ ಇಲ್ಲ. ಆದ್ರಿಂದ ಇನ್ನೊಂದು ಇಲ್ಲಿ ನಮ್ಗೆ ಯಾಕೆ ಇದು ವಿಶೇಷ ಅನಿಸ್ತದ ಅಂದ್ರ, ನಮ್ದು ಒಂದು ಸೈಕಾಲಜಿ ಮಾನಸಿಕತೆ ನಮ್ದು ಹೆಂಗದ, ನಮ್ದು ಲೌಕಿಕ ಜನ ನಮ್ದು ಹೆಂಗದ ಅಂದ್ರೆ, ಮತ್ತೊಬ್ಬರ ಅನುಭವವನ್ನ ನಾವು ನಮ್ಮ ಅನುಭವ ಅಂತ ತಿಳ್ಕೊಳಕ ಒಲ್ಲೆ ಅಂತೀವಿ. ಸ್ವಂತ ಮೈಯದ್ದು ಏನ್ ಯಾರು ಒಂದು ಅನುಭವ ಇದ್ರ ಅದೇನ ನಮಗದು ಬಡದಾಗನ ಅದು ತಿಳ್ಕೊಳ್ಳುವಂತ ಬುದ್ಧಿ ನಮ್ದು ಇರ್ತದ. ಇದಕ್ಕೆ ಕಾರಣ ರಜೋಗುಣ ಸತ್ವಗುಣ ಇಲ್ಲದೆ ಇರುವುದಕ್ಕೆ ಕಾರಣ. ಆದ್ದರಿಂದ ಅವೆಲ್ಲ ಗುಣಗಳು ಬೇಕಾಗ್ತಾವ. ಯಾರ ತಮ್ಮ ಅನುಭವ ಹೇಳಿದ್ರಂದ್ರ ಅದನ್ನ ನಾವು ಅನುಭವಿಸಿದ ತಿಳ್ಕೊಬೇಕೇನ್ರಿ. ಸಂಸಾರದ ಇದ್ದವ್ರು ಎಷ್ಟು ಸುಖದಿಂದ ಅದಾರ ಅನ್ನೋದನ್ನ ಅವ್ರನ್ನ ನೋಡಿ ತಿಳ್ಕೊಳಕ ಬರ್ತೈತೆ ಇನ್ನು? ನಾವು ಸಂಸಾರದಾಗ ಹೊಕ್ಕ ಮ್ಯಾಗ ಗೊತ್ತಾಗ್ತೈತೇನು? ನಮಗೂ ಪೆಟ್ಟು ಬಿದ್ದ ಮ್ಯಾಗ ಹೊರತು ಬೆಳಗತ್ತ ಒಂದು ಗೊತ್ತಾಗತ್ತೆ. ಅವಾಗ ಗೊತ್ತಾಗೋದಿಲ್ಲ ಮಂದಿಗೆ ಪೆಟ್ಟು ಬೆಳಗತ್ತ ಹೋಗೋದು. ಪೆಟ್ಟಿ ಬೆಳಗತ್ತಾನೆ, ಅವನು ಒಬ್ಬ ಹೊಡೆ ಅವನು ಕಾಣಬಲ್ಲ, ಪೆಟ್ಟು ಅಷ್ಟೇ ಕಾಣಾಗತ್ತ ಅನ್ನೋದು ಸದಾ ಗುರ್ತಿಸೋದಿಲ್ಲ ಮಂದಿ. ಏನ್ ಮನುಷ್ಯಾಗ ಬರೋದು ಮರಕ್ ಬರ್ತೈತೆ ಏನ್ರಿ? ಜಡ್ಡು ಅಂತಾರ. ತೊಂದರೆಗಳು ಮನುಷ್ಯಾಗ ಬರದ ಮರಕ್ ಬರ್ತೈತೇನೋ? ಬರುವ ರಜೋಗುಣ ತಮೋಗುಣ ಇದ್ದವ್ರಿಗೆ ಇದು ಅಸಾಧ್ಯ. ಮತ್ತೊಬ್ಬರ ಅನುಭವಗಳನ್ನು ತಮ್ಮ ಅನುಭವಗಳನ್ನಾಗಿ ಮಾಡ್ಕೋಬೇಕು. ಒಂದು. ಎರಡನೇದ್ದು ಶ್ರುತಿಯೇ ಪ್ರಮಾಣ ಅಖಿಳರ್ಗೆ ಅನ್ನುವಂತ ಮಾತು ಈಗ ಎಷ್ಟು ಮಂದಿಗೆ ಅರ್ಥ ಆಗೈತೆ ನಮಗ ವಿಚಾರ ಮಾಡಿ. ಶ್ರುತಿಯೇ ಪ್ರಮಾಣ ಅಖಿಳರ್ಗೆ. ಶ್ರುತಿ ಏನ್ ಹೇಳ್ತೈತಿ ಅದೇ ಪ್ರಮಾಣ. ಪರಮಾತ್ಮ ವಿಷಯದಲ್ಲಿ ಅದೇ ನಮ್ಮ ನೇತ್ರ. ಒಂದು ವಸ್ತುವಿನ ರೂಪ, ಒಂದು ವಸ್ತುವಿನ ರೂಪ ಆಗಲಿ, ಒಂದು ವಸ್ತುವಿನ ಬಣ್ಣ ನೋಡ್ಲಿಕ್ಕೆ ನೇತ್ರ ಹೇಗೆ ಪ್ರಮಾಣವು, ಒಂದು ವಸ್ತುವಿನ ವಾಸನೆಯನ್ನ ಗ್ರಹಿಸಲಿಕ್ಕೆ ಈ ಮೂಗು ಹೇಗೆ ಪ್ರಮಾಣವು, ಮ್ಯೂಟ್ ಮಾಡ್ಕೊಳ್ರಿ, ಜ್ಞಾನ ಮಾಡ್ಲಿಕ್ಕೆ ನಾಲಿಗೆ ಹೇಗೆ ಪ್ರಮಾಣವು, ಒಂದು ವಸ್ತುವಿನ ಶಬ್ದವನ್ನ ಗ್ರಹಣ ಮಾಡ್ಲಿಕ್ಕೆ ಈ ಕಿವಿಗಳು ಹೇಗೆ ಪ್ರಮಾಣವು, ಒಂದು ವಸ್ತುವಿನ ಕಠಿಣತೆ ಮೃದುತ್ವವನ್ನ ಕಲಿಯಲಿಕ್ಕೆ ಈ ಚರ್ಮ ಹೆಂಗ ಪ್ರಮಾಣವು, ಹಾಗೆ ಪರಮಾತ್ಮ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ವೇದವೇ ಪ್ರಮಾಣ ಅಂತ ತಿಳ್ಕೊಂಡು ಇವತ್ತಿನ ಮಠ ಎಷ್ಟು ಮಂದಿಗೆ ನಮಗ ಗೊತ್ತಾಗೈತಿ? ಕೈ ಎತ್ರಿ. ಎಣಸೋನು ಎಷ್ಟು ಮಂದಿ ಇದೀರಿ? 16 ಮಂದಿ. ಮ್ಯಾಲ ಒಂದು 6 ಮಂದಿ, 22 ಮಂದಿ. ಸುಭಾಸ್ ಕೈ ಎತ್ತಾರ. ಒಂದು
ಎಷ್ಟು ಮಂದಿ ಕೈ ಎತ್ತಾರೆ? ಶಿವಪುತ್ರಪ್ಪನವ್ರ ಕೈ ಎತ್ತಾರೆ 2, 3 ಮಂದಿ ಕೈ ಎತ್ತಾರೆ. ಮುರ್ಷಿದ್ದಪ್ಪ ಅವ್ರ ಕೈ ಎತ್ತಿದ್ರು 4 ಮಂದಿ. ಈಶ್ವರಪ್ಪ ಅವ್ರ ಕೈ ಎತ್ತಾರ, ದುಂಡಪ್ಪ ಸರ್ ಕೈ ಎತ್ತಾರ 6 ಮಂದಿ. ಗೌಡ ಕೈ ಎತ್ತಾರ 7 ಮಂದಿ. ಕೈ ಎತ್ತೋ ಬೇಡ, ಕೈ ಎತ್ತೋ ಬೇಡ. ನಾಗೇಶ ಪಟ್ಟಣಶೆಟ್ಟಿ ಕೈ ಎತ್ತಾರ. ಮತ್ ಇನ್ನು 6 ಮಂದಿ ಕೈ ಎತ್ತಾರ. ಅಂದ್ರೆ 7, 8, 6, 14 ಮಂದಿ ಕೈ ಎತ್ತಾರ. ಮಾಂತಪ್ಪ ಪರಗೊಂಡ ಅಂತೂ ಇಂತೂ ಆಲ್ಮೋಸ್ಟ್ ಎಲ್ಲಾರು ಕೈ ಎತ್ತುದ್ರಾಗ ಅದಾರ. ಎಲ್ಲ ಅನುಭಾವಿಗಳ ಅದಿರಿ. ಧನ್ಯವಾದಗಳು. ನಾವು ಪೆಟ್ಟು ತಿಂದ ಮ್ಯಾಲೂ ನಮಗ ಗೊತ್ತಾಗೋದಿಲ್ಲ ಅಂತ ಮಡ್ಡ ಜನ ಅದೀವಿ ನಾವು. ವೇದವೇ ಪ್ರಮಾಣ ಅಖಿಳರ್ಗೆ ಅಂತ ಹೇಳ್ತೇವೆ, ಅದ್ರ ಮಾತಿನ ಅರ್ಥನ ಗೊತ್ತಾಗಂಗಿಲ್ಲ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ತೊಗೊಂಬಂದು ಹಚ್ಕೊಂಡಿರ್ತಾವ. ಹೇಳ್ಬೇಕಿಂತವ್ರಿಗೆ ಆ ವೇದ ಯಾವ ವಿಷಯದ ಪ್ರಮಾಣ? ಲೌಕಿಕ ವಿಷಯದ ಪ್ರಮಾಣ ಏನದು? ಆ ಲೌಕಿಕ ವಿಷಯದ ಗಾದೆ ಖರೆ ಇರ್ಬೋದು, ಅಲ್ಲಿ ಗಾದೆ ಖರೆ ಆಗತ್ತೇನ? ಇದು ವೇದ ಪ್ರಮಾಣ ಖರೆ ಆಗ್ತೇನ? ಲೌಕಿಕ ವಿಷಯದಾಗ ಲೌಕಿಕ ಗಾದೆ ಖರೆ ಆಗ್ತದ, ಪಾರಮಾರ್ಥಿಕ ವಿಷಯದಾಗ ಪರಮಾತ್ಮ ಇದು ಈ ಶ್ರುತಿ ಖರೆ ಆಗ್ತದ. ಯಾವ ಕ್ಷೇತ್ರಕ್ಕೆ ಹೋಗಿ ಎಲ್ಲಿ ಹಚ್ಚಬೇಕು ಅದರಲ್ಲಿ ಹಚ್ಚಬೇಕು. ಒಬ್ಬ ಹೆಣ್ಮಗಳಿಗೆ ಆಭರಣ ಕೊಟ್ರು, ಅವನ್ ಎಲ್ಲಿ ಹಾಕೋಬೇಕು ಅಲ್ಲಿ ಹಾಕೊಂಡ್ರೆ ಚಂದ ಅಲ್ಲ. ಅವನ ಕಿವಿಗೆ ಹಾಕುವ, ಮೂಗಿಗೆ ಹಾಕಿದ್ದು ಮೂಗಿಗೆ ಹಾಕಿವು, ಕಣ್ಣಿಗೆ ಹಾಕಿದ್ದು ಕಣ್ಣಿಗೆ ಹಾಕಿವು, ಕಾಲಿಗೆ ಹಾಕಿದ್ದು ಕಾಲಿಗೆ ಹಾಕಿದ್ವು, ಕೈಗೆ ಹಾಕಿದ್ದು ಮತ್ತೆ ಎಲ್ಲ ಹಾಕಿದ್ರೆ ನಾವು ಆಭರಣಗಳನ್ನ ಚಂದ ಕಾಣ್ತಾವ. ಯಾವ ಆಭರಣ ಎಲ್ಲಿ ಹಾಕ್ಬೇಕು ಅಲ್ಲಿ ಆಭರಣ ಹಾಕಿದ್ರೆ ಚಂದ. ಆ ರೀತಿಯಿಂದ so when a seeker himself doesn't have any worldly desires, what to talk about a ಜ್ಞಾನಿ? Therefore, even though a ಜ್ಞಾನಿ is a satya sankalpa, he will use all these sankalpas only for what? ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೆ. What you can do is you can worship a ಜ್ಞಾನಿ and ask him to have sankalpa to fulfill your worldly desires. ನೀವೇನ್ ಮಾಡ್ಬೇಕು ಅಂದ್ರೆ ಜ್ಞಾನಿ ಎಲ್ಲದರ ಹೋಗಿ ಜ್ಞಾನಿನ ಪತ್ತೆ ಹಚ್ಚ್ರಿ. ಲೌಕಿಕವಾದ ಆಸೆ ಆಕಾಂಕ್ಷೆಗಳಿದ್ದವರು ಅವನ ಸೇವಾದಿನ ಮಾಡಿ ಅವನಲ್ಲಿ ಮನಸ್ಸನ್ನ ಕರಗಿಸಿಕೊಂಡು ಅವನಲ್ಲಿ ನಿಮ್ಮ ಆಸೆಗಳನ್ನು ಹೇಳ್ರಿ. ನಿಮ್ಮ ಆಸೆಗಳನ್ನು ಅವ ಈಡೇರಿಸ್ತಾನ. ಆ ಆಸೆಗಳನ್ನ ಈಡೇರಿಸ್ತಾರಲ್ಲ, the Upanishad says ಭೂತಿಕಾಮ. ಐತ್ ನೋಡ್ರಿ ಆಗ ಭೂತಿಕಾಮ 4ನೇ ಲೈನ್. The persons of worldly desires is called ಭೂತಿಕಾಮ. ಈ ಲೌಕಿಕವಾದ ಬೈಕೆಗಳು ಏನ್ ಇರ್ತಾವಲ್ಲ ಅವಂಗಂತಾರ ಭೂತಿಕಾಮ. ನನಗ್ ಹೊಲ ಬೇಕು, ನನಗ್ ಮಕ್ಕಳಿಗೆ ನೌಕರಿ ಬೇಕು, ನನಗೆ ಬ್ಯಾಂಕ್ ಬ್ಯಾಲೆನ್ಸ್ ಬೇಕು, ನಾವೊಂದ್ ದೊಡ್ಡ ಕಂಪನಿ ನಡೆಸ್ಬೇಕು, ಫ್ಯಾಕ್ಟ್ರಿ ಹಾಕ್ಬೇಕು, ನಾನು MLA ಆಗ್ಬೇಕು, ನಾನು MP ಆಗ್ಬೇಕು. ಇವೆಲ್ಲ ಏನಂತ ಹಿಂಗ ಆಸೆ ಇದ್ದವ್ರಿಗೆ ಏನಂತಾರ ಸಂಸ್ಕೃತಾಗ? ಭೂತಿಕಾಮ. ಭೂತಿಕಾಮ. So a person of worldly desires can worship a ಜ್ಞಾನಿ and pray for fulfillment of his worldly desires, and if the ಜ್ಞಾನಿ does the sankalpa, this bhakta will get fulfillment. This is said in the first 3 lines. ಈ ಮೊದಲಿನ 3 ಲೈನ್ ದಾಗ ಯಂ ಲೋಕಂ ಮನಸಾ ಸಂವಿಭಾತಿ ವಿಶುದ್ಧ ಸತ್ವ ಕಾಮಯತೆ ಯಾಂಶ ಕಾಮಾನ್ ತಂ ಲೋಕಂ ಜಯತೆ ತಾಂಚ ಕಾಮಾಹ ಅನ್ನುವತ್ತಾಗ ಇವೆಲ್ಲ ಮಾತುಗಳನ್ನು ಹೇಳಿದ್ರು. ವಿಶುದ್ಧ ಸತ್ವಾಹ ಸೆಕೆಂಡ್ ಲೈನ್ ಆಯ್ತು ನೋಡು. ಏನ್ ಹಿಂಗಂದ್ರೆ ಎ ಜ್ಞಾನಿ ಈಸ್ ಆಫ್ ಸಾತ್ವಿಕ್ ಮೈಂಡ್. ಸಾತ್ವಿಕ್ ಮೈಂಡ್ ಅದ ಅಂದ್ರೆ ಅವನಲ್ಲಿ ರಜೋಗುಣ ತಮಗುಣ ಇರುವುದೇನೇನ್ರಿ? 3 ಗುಣಗಳ ಮಿಶ್ರಣ ಇಲ್ಲದೆ ಇರಕ್ ಆಗೋದಿಲ್ರಿ. ಸತ್ವ ಗುಣ ಪ್ರಧಾನ ಅಂದ್ರ ಉಳಿದ 2 ಗುಣ ಗೌಣವಾಗಿ ಅದಾವ ಅಂತ.
ಅವನಲ್ಲಿ ಸ್ವಲ್ಪ ರಜೋಗುಣ ಸ್ವಲ್ಪ ತಮೋಗುಣ ಇರ್ತಾವ, ತಿಳ್ಕೊಡ್ರಿ. ಪ್ರಧಾನ ಅಂತಾರ, ಒಬ್ರಿಗೂ ಆ ಮಾತಿನ ಅರ್ಥನೇ ಇವತ್ತಾಗ. ಪ್ರಧಾನ ಅಂದ್ರೆ ಏನು? ಹೆಚ್ಚಿಗೆ ಇರ್ತದ. ಸತ್ವಗುಣ ಪ್ರಧಾನ ಅಂದ್ರೆ ಏನು? ಸತ್ವ ಹೆಚ್ಚಿಗೆ, ರಜಸ್ಸು ತಮಸ್ಸು ಇರ್ತದ, ಕಮ್ಮಿ ಇರ್ತದ. ಎಂ ಲೋಕ ಮನಸ ಸಂವಿಭಾತಿ. ಯಾವ ಲೋಕಗಳನ್ನ, ವಾಟ್ ಎವರ್ ಲೋಕಂ, ಭೂರ್ಭುವ ಸುವರ್ ಲೋಕ, ಈ ವಿಶೇಷ ಫಾರ್ ಇಸ್ ಡಿವೋಟಿ, ತನ್ನ ಭಕ್ತರಿಗೆ ಯಾವ ಲೋಕ ಆಗ್ಲಿ ಅಂತ ವಿಚಾರ ಮಾಡ್ತಾನೋ ಅವೆಲ್ಲ ಲೋಕಗಳಾಗ್ತಾವ. ಭೂಲೋಕ, ಭೂವರ್ಲೋಕ, ಸುವರ್ಲೋಕ, ಈ ಪೃಥ್ವಿ ಹಿಡ್ಕೊಂಡು ಭೂಲೋಕ ಹಿಡ್ಕೊಂಡು ಮ್ಯಾಗ ಮತ್ತ ಅದನ್ನ ಬಿಟ್ರೆ ಮ್ಯಾಗ 6 ಲೋಕಗಳದಾವ. ಇವೆಲ್ಲ ಉತ್ತಮ ಲೋಕಗಳು. ಪೃಥ್ವಿ ತಳಗ 7 ಲೋಕಗಳದಾವ, ಪೃಥ್ವಿ ಮೇಲೆ 6 ಲೋಕಗಳದಾವ, ಪೃಥ್ವಿ ಹಿಡಿದು 14 ಲೋಕಗಳದಾವ. ಈ 14 ಲೋಕಗಳಲ್ಲಿ ಯಾವ ಲೋಕಕ್ಕಾದ್ರೂ ಅವ ಸಂಕಲ್ಪ ಮಾಡ್ತಾನ, ಆ ಲೋಕಕ್ಕ ಆ ತನ್ನ ಭಕ್ತರನ್ನ ಕಳಿಸಬಹುದು. Who wants to go to Swarga? So M Loka Manasa Sambhavanti. The Gnani wishes for his devotee. Of course, after devotee is death. ನಾ ಸ್ವರ್ಗಕ್ಕೆ ಹೋಗ್ಬೇಕು ಅಂತಾರ ಒಬ್ಬವ, ಸ್ವರ್ಗಕ್ಕೆ ಸ್ವರ್ಗ ಆಗ್ತದ. ಆದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಸ್ವರ್ಗಕ್ಕೆ ಹೋಗಕೇನ ಮೊದಲು ಸಾಯ್ಬೇಕಿಲ್ಲ. ಇದು ಸತ್ತ ಮೇಲೆ ಅಲ್ಲಿ ಸ್ವರ್ಗ ಪ್ರಾಪ್ತಿ ಮುಂದಿನದು. ಯಂಶ ಕಾಮಾನ್ ಕಾಮಯತೆ. ವಾಟ್ ಎವರ್ ವರ್ಲ್ಡ್ಲಿ ಸೆನ್ಸ್ ಆಬ್ಜೆಕ್ಟ್ಸ್ ಆರ್ ಡಿಸೈರ್ಸ್ ಎ ಜ್ಞಾನಿ ವಿಶೇಷ ಫಾರ್ ದ ಸೇಕ್ ಆಫ್ ಹಿಸ್ ಡಿವೋಟಿ. ಕಾಮ ರೆಫರ್ಸ್ ಟು ಡಿವೋಟಿ, ದಿಸ್ ವರ್ಲ್ಡ್ಲಿ ಡಿಸೈರ್. ಕಾಮ ಅಂದ್ರೆ ಈ ಜಗತ್ತಿನಲ್ಲಿ ಇರುವಂತಹ ವಿಷಯ ವಸ್ತುಗಳು. ಅವನ ಭಕ್ತ ಏನು ಬಯಸ್ತಾನ ಆ ಭಕ್ತನಿಗೆ ಅವನ್ನೆಲ್ಲ ಗ್ರಾಂಟ್ ಮಾಡುವಂತ ಪವರ್ ಯಾರಿಗೆ ಐತಿ? ಇಂತ ಜ್ಞಾನಿಗದ. ಲೋಕಂ ರೆಫರ್ಸ್ ಟು ಪರಾಲೋಕ ಫಲಂ. ಸೊ ಇಹಲೋಕ ಪರಲೋಕ ಲೋಕ ಫಲಾನಿ ವಾಟ್ ಎವರ್ ಎ ಭಕ್ತ ಆಸ್ ತಂ ಲೋಕಂ ಜಯತೆ. ಯಾವ್ಯಾವ್ದನ್ನ ನಾವು ಬೈಕಿ ಇಟ್ಟಾನ ಅವನ ಮುಂದ ಅವ ಲೋಕಗಳು ಅವು ಸಿಗ್ತಾವೆ. The bhakta will be able to get all of them. ಭಕ್ತರಿಗೆ ಅವೆಲ್ಲವೂ ಸಿಗ್ತಾವೆ. ನಮ್ಗಿಂತ ಒಬ್ರು ಬಹಳ ಹಳಬ್ರು, ಒಬ್ರು ದಾಸಪ್ಪ ಕುಲಕರ್ಣಿ ಅಂತ ಒಬ್ರು ಸಾಧಕರು ಇದ್ರು, ನಮ್ಮ ಅಪ್ಪವ್ರ ಶಿಷ್ಯರು. ಅಪ್ಪವ್ರಿಗಿನ ವಯಸ್ಸಿನ ದೊಡ್ಡವ್ರೆ ಬಿಡ್ರು. ಆವಾಗ ಏನಾಯ್ತು, ಇದ್ರಲ್ಲಿ ಮಾತು ಕೇಳಾರ ಕಾಣ್ತೈತೆ, ಅವ್ರಿಗೆ ಗೊತ್ತಿಲ್ಲ ನನಗೆ. ಒಂದ್ ದಿವಸ ಅವರು ಕ್ಯಾನ್ಸರ್ ಹಾಸ್ಪಿಟಲ್ ನವನಗರದ ಅಡ್ಮಿಟ್ ಆಗಿದ್ರು. ಸುಮಾರು 80-85 ವಯಸ್ಸಿನ ಅಜ್ಜ ಆಗಿದ್ದ ಹುಡುಗ. ಲೌಕಿಕವಾದಂತ ಎಲ್ಲಾ ಆಗಿತ್ತು ಬಿಡ್ರಿ ಅವ್ರಿಗೆ. ಕತೆ ಮತ್ತು ಸಂಗೀತ ಹಾಡುಗಳನ್ನ ಬರೀತಿದ್ರು. ನಮ್ ದೊಡ್ಡಪ್ಪ ಸರ್ ಹೆಂಗ್ ಹಾಡು ಬರೀತಿದ್ರು ಹಂಗ ಹಾಡು ಬರೀತಿದ್ರು ಅವರು. ಇಲ್ಲ ಗುರುಗಳ ನೆನಪಾಗದೈತಿ, ಅವ್ರ ಮಕ್ಕಳು ಇಲ್ರಿ ನಿಮ್ ನೆನ್ಸಾಗತ್ತಾರ, ದವಾಖಾನೆ ಅದಾರ, ಬಂದು ಹೋಗ್ರಿ ಅಂತ ಫೋನ್ ಮಾಡಿದ್ರು. ನಾವೆಲ್ಲರೂ ಕ್ಲಾಸ್ ಆಗಿದ್ವಿ. ಅಪ್ಪವ್ರಿಗೆ ಫೋನ್ ಬಂತು. ಕ್ಲಾಸ್ ಮುಗೀತು. ಅಪ್ಪವ್ರು ಏನಂದ್ರೆ, ಯಾರ್ಯಾರದ್ರಿ ಇವತ್ತು ಫ್ರೀ, ಹತ್ರ ಗಾಡಿ ಹೋಗೋಣ, ಅಲ್ಲಿ ನವನಗರದಾಗ ದಾಸಪ್ಪ ಡೆತ್ ಬೆಡ್ನಾಗ ಅದಾನ, ಕರೆದಾರ, ಹೋಗೋಣ ಹತ್ರಿ ಅಂದ್ರ. ನಾನು ಹೋದೆ ಅವ್ರು ಕೂಡ. ನಾವು 4-5 ಮಂದಿ ಅವ್ರು ಕೂಡ ಇದ್ದವ್ರು ಎಲ್ಲಾರು ಹೋದ್ವಿ. ಅಲ್ಲಿ ಹೋಗಿದ್ದೆ. ಅವ ದಾಸಪ್ಪ ಕಣ್ಲಾಗ ನೀರ್ ತೆಗೆದು ಹತ್ಗು ಅಂತ ಹೇಳಿದ ನಮ್ಮ ಅಪ್ಪವ್ರಿಗೆ, ಚಿದ್ರೂಪಾನಂದ ಅಪ್ಪವ್ರಿಗೆ ಹೇಳಿದ್ರು. ಏನ್ ಹೇಳಿದವ ಅಂದ್ರ, ಸಾಯಾಗತ್ತಾನ ತಾನು. ಏನ್ ಕೇಳ್ತಾನವ ಅಂದ್ರ, ಮನ್ಯಾಗ ನೀವು ಏನ ಒಂದು ದೇವ್ರ ಮ್ಯಾಗ ಹಾಡು ಬರ್ದಿದ್ದೆ, ಮಂಗಳಾರತಿ ಪದಗಳನ್ನ ಮಾಡಿ ಅವನು ಬುಕ್ ಬರ್ದಿದ್ದೆ, ಬುಕ್ ಪ್ರಿಂಟ್ ಮಾಡಿಸಿದ್ದೆ. ಅವು ಒಂದು ಎಷ್ಟೋ ಸಾವಿರ ಪ್ರತಿಗಳದಾವ, ಅವನ್ನ ನೀ ಮಾರಿ ರೊಕ್ಕ ಕೊಡ್ಬೇಕು ನನಗ ಅನ್ನವ. ಇವ್ರೇನಂದ್ರು, ನಾಳೆ ಏನದ ಅಷ್ಟು ಬುಕ್ ಕಳಿಸ್ಬಿಡು, ನಾನೆಲ್ಲಾ ಬುಕ್ ಮಾರಿ ನಿಮ್ಮ ಮಗನಿಗೆ ರೊಕ್ಕ ಒಪ್ಪಿಸ್ತೇನೆ ಅಂದ್ರ ಅಪ್ಪವ್ರು. ಒಂದು ಸಮಾಧಾನ ಆಯ್ತು. ಇನ್ನೊಂದು ಸಮಾಧಾನ ಹೇಳ ನನಗ ಅಂದ್ರು. ಏನ್ ಹೇಳಪ್ಪ ಅಂದ್ರು, ನನಗ ಸ್ವರ್ಗ ಆಗ್ಬೇಕು ಅನ್ನವ. ಇವ್ರು ಏನ್ ಮಾಡಿದ್ರು, ಅವನ್ನ ಹಿಂಗ ಹತ್ತಿಕ್ಕೆ ಹಿಡಿದ್ರು, ಅಭಿಚ್ಕೊಂಡು ಹಿಡಿದ್ರು ಹಿಂಗ. ದಸಪ್ಪ ನಿನ್ಗ ಸ್ವರ್ಗ ಆತು ಅಂದ್ಬಿಟ್ರು. ಅಪ್ಪವ್ರು ಇದನ್ನ ಕೇಳಿದ್ರೆ ಬಾಳ ನಗ್ತಾರ ಏನಂತೇಳಿ. ನಾನು ಇದೆಲ್ಲ ನೋಡಿದೆ, ಇದು ಆಶ್ಚರ್ಯ ಅನಿಸ್ತ ನನಗೆ. ನಾನು ಇನ್ನ ಅವ್ರ ಹತ್ರ ಹೋಗಗತ್ತಿ, ಆವಾಗ ಇನ್ನ 1-2 ವರ್ಷ ಆಗಿತ್ತೇನೋ. ಅವಾಗ ಏನು ಅಲ್ಲಿಲ್ಲ, ನಾನು ನೋಡ್ಕೊಂತ ಸುಮ್ಮನೆ ಕುಂತಿದ್ದೆ. ಏನಪ್ಪ ಇವ್ರು ಸ್ವರ್ಗ ಆತು ಅಂದ್ರು, ಇವ್ರಿಗೆ ಸ್ವರ್ಗ ಆತ ಅಂತ.
ಆತ್ ನಿನಗೆ ಸ್ವರ್ಗ ಆತು ಆತು ಎಲ್ಲ ಮುಗೀತು. ಬಂದ್ವಿ, ಗಾಡ್ಯಾಗ ಕುತ್ಕೊಂಡ್ವಿ. ನಾ ಅಂದೆ ಅಪ್ಪೋರ ಬಾಳ ಒಟ್ಟ ಹೆದರ್ತಿದ್ದಿಲ್ಲ ನಾ ಯಾರಿಗೂ ಮಾತಾಡಕ. ಅಪ್ಪೋರ ಸ್ವರ್ಗಕ್ಕೆ ಕಳ್ಸೋದು ಗುತ್ತಿಗೆ ಹಿಡಿದ್ರೇನ್ರಿ ನೀವು ಅಂದೆ. ಸುಮ್ ಕೊಡ್ರಲ್ಲ, ಅವಂಗ ಸ್ವರ್ಗ ಲೋಕ ಅಂದ್ರ ಮೋಕ್ಷ ಅಂತ ತಿಳ್ಕೊಳಲ್ಲ, ಮತ್ತೆ ಏನ್ ಮಾಡಿಲ್ಲ ಅವಂಗ. ಅವಾಗ ಇಲ್ಲೇ ಸದ್ಯ ಮುಕ್ತಿ ಹೊಂದಪ್ಪ ಅಂತ ಹೇಳಿ ಶಾಸ್ತ್ರದಾಗ ಹೇಳಿದ್ರ ಸ್ವರ್ಗದಾಗ ಹೋದ್ರ ನನಗ ಮೋಕ್ಷ ಅನ್ನುವಂತ ತೆರೆ ಎಂದು ಹೋಗೇ ಇಲ್ಲ ಅವ್. ಮತ್ ನ್ಯಾಯ ಮಾಡ್ಲಿ, ವ್ಯಾಪಕನಾಗಿರುವಂತ ಆತ್ಮನಿಗೆ ಸ್ವರ್ಗ ಆಗದೆ ಇರ್ತೇನ? ಆತ್ ಬಿಡು, ಮತ್ ನಾ ಹೇಳಿದ್ದೇನೆ ಸುಳ್ಳು ಐತೇನೋ ಅಂದ್ರು. ಇವೆಲ್ಲ ಇಂಥ ಸನ್ನಿವೇಶಗಳನ್ನ ನಾವು ಗುರು ಸಾನ್ನಿಧ್ಯದಾಗ ಕಾಣಬಹುದು. ಆ ಲೋಕಗಳು ಏನು ಶಿಷ್ಯ ಬಯಸ್ತಾನ ಆ ಲೋಕಗಳ ಅವಂಗ ಪ್ರಾಪ್ತಿ ಆಗ್ತದ. ತಮ್ ಲೋಕಾನ ಜಯತೆ. And all those worldly desires Bhakta will be able to fulfill. Therefore, only Jnani is called ಭುಕ್ತಿ ಮುಕ್ತಿ ಪ್ರದಾತಃ. ಜ್ಞಾನಿ ಮಾತ್ರ ಭುಕ್ತಿ ಬೇಕಂದ್ರೆ ಭುಕ್ತಿ ಕೊಡ್ತಾನ, ಮುಕ್ತಿ ಬೇಕಂದ್ರೆ ಮುಕ್ತಿ ಕೊಡ್ತಾನ. ಕೇಳವನ್ ಶಾಣತನ ಬೇಕು. Do you feel familiar? Bhukti, Mukti, Pradata, somewhere it is coming. It is in Guru Stotraದಾಗ ಬರ್ತದೆ. Bhukti, Mukti, Pradata means one who fulfills the worldly desires of the devotee. ನಮ್ಮ ಲೌಕಿಕ ಆಶೆಗಳನ್ನು ಪೂರೈಸ್ತಾನೆ, ಕೊನೆಗೆ ನಮಗ ಮೋಕ್ಷವನ್ನು ಕೊಡ್ತಾನೆ ಅನ್ನುವಂಥದ್ದು ಆ ಗುರುವಿನ ಬಗ್ಗೆ ವರ್ಣನೆ ಮಾಡಿದ ಗುರು ಸ್ತೋತ್ರದಾಗ ಈ ಮಾತು ಬರ್ತದೆ. Means one who will give spiritual fulfillment for the devotee. Therefore, both spiritual seeker and material seeker, both of them can worship a ಜ್ಞಾನಿ and fulfill those desires. ಆದ್ರಿಂದ ಜ್ಞಾನಿಗಳಿಗೆ ಪೂಜೆ ಯಾರು ಮಾಡಬೇಕು ಅಂದ್ರ ಲೌಕಿಕರು ಮಾಡಬಹುದು, ಪಾರಮಾರ್ಥವನ್ನು ಬಯಸಿ ಮೋಕ್ಷವನ್ನು ಹೊಂದಬೇಕನ್ನೋರು ಪೂಜಿಸಬಹುದು. ಅವ್ರು ಏನ್ ಪೂಜಿಸ್ತಾರೆ, ಏನ್ ಬೇಕಂತ ಪೂಜಿಸ್ತಾರ, ಅವ್ರಿಗೆ ಇಬ್ಬರಿಗೂ ಅವ ಫಲಗಳು ಸಿಗ್ತಾವೆ. Thus, Jnani is Ishvara. Siddharudha Ishvarana Swarupa. That is why Guru Brahma, Guru Vishnu, Guru Devo Maheshwara, Guru Sakshat Parabrahma. Tasmai Shri Guruve Namah. With this glory of the Jnani, and the Jnanam is complete. With this, the first section of the third chapter is also complete. ಈ ಒಂದು ಶ್ಲೋಕದ ಅರ್ಥದೊಂದಿಗೆ ಈ ಮುಂದಕದ ಈ ಖಂಡದ ಕೊನೆಯ ಶ್ಲೋಕವು ಸಮಾಪ್ತಿಯಾಯಿತು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.